ಒಂದು ಕಡೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಕೊಟ್ಟಂತಹ ಹೇಳಿಕೆ ಎಲ್ಲೋ ಒಂದು ಕಡೆ ಅದು ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು ಕಡೆ ಅವ್ರು ನಮಗೆ ಹೇಳಿದ್ರು ಅಂತ ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ಮತ್ತೊಂದು ಕಡೆ ಅದು ಮತ್ತೊಂದು ಮಜಲನ್ನು ಪಡ್ಕೊಂಡಿದೆ. ಹೊಡೆಸ್ಕೊಳ್ಳುವಷ್ಟು ಒಳ್ಳೆಯ ವ್ಯಕ್ತಿ ನಾನಲ್ಲ. ಸುದ್ದಿಗೋಷ್ಠಿಯಲ್ಲಿ ನಟ ಕಿಚ್ಚ ಸುದೀಪ್ ಗರಂ ಆದರು. ಕ್ಲಾಸ್ ಫ್ಯಾನ್ಸ್ ಅಂತ ಯಾರಿಗೆ ಹೇಳಿದ್ದು? ನಾನು ಜಗಳ ಆಡಲಿಕ್ಕೆ ಚಿತ್ರರಂಗಕ್ಕೆ ಬಂದಿಲ್ಲ. ವಿಜಯಲಕ್ಷ್ಮಿ ಹೇಳಿಕೆಗೆ ನಟ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ. ಹೊಡೆಸ್ಕೊಳ್ಳುವಷ್ಟು ಒಳ್ಳೆ ವ್ಯಕ್ತಿ ನಾನಲ್ಲ. ಯಾಕಂದರೆ ನಮ್ಮದೊಂದು ಪಡೆ ಹೊರಗಡೆ ಕಾಯ್ತಾ ಇದೆ, ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಹೇಳಿಕೆಯನ್ನು ಮಾರ್ಕ್ ಮೂವಿ ರಿಲೀಸ್ ಆಗುವ ಸಂದರ್ಭದಲ್ಲಿ ಹುಬ್ಳಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆ ಈಗ ಅದು ನೇರವಾಗಿ ವಿಜಯಲಕ್ಷ್ಮಿ ಅವರಿಗೆ ಹೇಳಿದ್ರಾ ಅನ್ನುವಂತಹ ಅರ್ಥದಲ್ಲಿ ಈಗ ಕಲ್ಪಿಸಲಾಗ್ತಾ ಇದೆ. ಆದರೆ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ನಾನು ಯಾರ ಬಗ್ಗೆನೂ ಕೂಡ ಹೇಳಿಕೆ ಕೊಟ್ಟಿಲ್ಲ, ನನಗದರ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು ಇಡೀ ಚಿತ್ರರಂಗಕ್ಕೆ ಈಗ ಮಾರಕವಾಗಿರುವಂತಹ ಪೈರಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪೈರಸಿನ ಕಿತ್ತಾಕಬೇಕು ಅಂತ ಹೇಳಿದ್ದು ನಾನು, ಅದ್ರ ಬಗ್ಗೆ ಯುದ್ಧ ಮಾಡಬೇಕು ಅಂತ ಹೇಳಿದ್ದು ಅಂತ. ಹೊಡೆಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ, ಪಕ್ಕದ ಮನೆಯವ್ರು ಹೊಡಿ ಏಟುಗಳು ಬೇರೆ ಆಗುತ್ತೆ. ಇರುತ್ತಲ್ಲ ಸರ್, ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಬೇಕ್ ಐಡಿಯಲ್ ಮಾಡಲಿಲ್ಲ. ನೀವು ನಾನು ನನ್ನ ಫ್ಯಾನ್ಸ್ನ, ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕಾಪಾಡ್ಕೋತಾರೆ ಹೇಳಿ? ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್, ಎಲ್ಲ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗುತ್ತೆ, ಅಣ್ಣನಾಗಿರ್ಬೇಕಾಗುತ್ತೆ. ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗುತ್ತೆ. ಹಾಗಂತ ಯಾವುದೋ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ. ಬಟ್ ನೀವೇ ಹೇಳಿದ್ರಿ, ಇವತ್ತು ನಿಮ್ಮ ಬಾಯರೇ ಬಂತು, ಭಾಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳೋಕ್ಕೆ. 24 hours ಆಗಿಲ್ಲ ಅಂದ್ರೆ ಯು ನೋಟಿಸ್ ದಟ್ ಸರ್, ಕರೆಕ್ಟ್? ಅಷ್ಟೇ ಸರ್ ನಾನು ಮಾತಿದ್ದು. ಈಗ ನೀವು ಸೆಕೆಂಡ್ ಪಾರ್ಟಿಗೆ ಬನ್ನಿ. ಸುದೀಪ್ ಸರ್, ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್, ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ. ಆ ಪೈರಸಿಯ ವಿರುದ್ಧದ ಯುದ್ಧದಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಮಾತಿತ್ತು. ಈಗ ಆ ಕೆಲಸ ನೀವು ಮಾಡಿದೀರಾ ಅನ್ಕೋತೀವಿ. ಪೈರಸಿ ಅಂತ ಬಂದಾಗ ಸರ್, ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಆಗಕ್ಕಾಗುತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬ ಜನಕ್ಕೆ ಸಾಯಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಅದು ನಿಮ್ಮ ಆಲೋಚನೆ, ನೀವು ಹೋಗಿ ಹುಡುಕಿ ಸಿಗುತ್ತೆ. ಈಗ ಬಂದಾಗಿದೆ ಒಳಗಡೆ. ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್. ನಾವು ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಆಗುತ್ತೆ. ಬಟ್ ಏನಾಗುತ್ತೆ, ಸಮ್ಟೈಮ್ಸ್ ಅವ್ರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಎಲ್ಲರೂ ಅವ್ರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗಲೂ ಬಂದು ಸೇರ್ಕೊಂಡಾಗ ಆಗುತ್ತೆ. ಬಟ್ ನನ್ನ ಪ್ರಕಾರ ಸರ್, ಬರೀ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ. ಧ್ವನಿ ಎತ್ತಬೋದಷ್ಟೇ. ಎಲ್ಲೋ ಒಂದು ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು. ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ಲವೇ ಇಲ್ಲ ಸರ್. ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಒಂದು ಉತ್ತರ ಇರುತ್ತೆ. ಬಟ್ ಹೋಗೋ ರೂಟಲ್ಲಿ ಹೋಗ್ಬೇಕಷ್ಟೇ ನಾವು. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ಸ್ಯಾಂಡಲ್ವುಡ್ನಲ್ಲಿ ಒಂದು ಕಡೆ ಈಗ ಪಾಪಸ್ ಕಳ್ಳಿ ಥರ ವ್ಯಾಪಿಸ್ಕೊಂಡಿರೋದಂದರೆ ಅದು ಪೈರಸಿ. ಈ ಪೈರಸಿ ವಿರುದ್ಧ ಎಲ್ಲರೂ ಕೂಡ ಈಗ ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು, ಜೊತೆಗೆ ಅದರ ವಿರುದ್ಧ ಹೋರಾಡಬೇಕು, ಸರ್ಕಾರವೂ ಇದರಲ್ಲಿ ಕಾಳಜಿ ವಹಿಸಬೇಕು ಅಂತ ಸುದೀಪ್ ಹೇಳಿದರು. ಮತ್ತೊಂದು ಕಡೆ ಇದು ಮತ್ತೆ ಮುಂದುವರ್ಕೊಂಡು ಹೋಗ್ತಾ ಇದೆಯಾ? ಸ್ಟಾರ್ ವಾರಿಗೆ ಮತ್ತೆ ಈ ಒಂದು ಹೇಳಿಕೆಗಳು ಎಡೆಮಾಡಿ ಕೊಡ್ತಾ ಇದೆಯಾ? ಏನು ಕತೆ ಇದು? ಇಷ್ಟಕ್ಕೆ ಮುಗಿಯುತ್ತಾ ಹೆಂಗೆ ಅಂತ ಮಂಜು? ಸಚಿನ್, ನಿಜಕ್ಕೂ ಕೂಡ ಏನು ಕನ್ನಡ ಸಿನಿಮಾದಲ್ಲಿ ಆಗ್ತಿರುವಂತಹ ಪೈರಸಿ ಬಗ್ಗೆ ನಿನ್ನೆ ಸುದೀಪ್ ಅವರು ಒಂದಿಷ್ಟು ಸುದ್ದಿಗೋಷ್ಠಿಯನ್ನ ಕರೆದು ಮಾತನಾಡಿದ್ರು. ಅಂತ ಸಂದರ್ಭದಲ್ಲಿ ಅಂದ್ರೆ ಏನು ಈ ಪೈರಸಿ ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಒಂದಿಷ್ಟು ಖಡಕ್ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸನ ಸುದೀಪ್ ಮಾಡಿದ್ರು. ಜೊತೆಗೆ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಗಮನ ವಹಿಸಬೇಕು. ಯಾಕಂದ್ರೆ ಪ್ರೊಡ್ಯೂಸರ್ಗಳು ಎಷ್ಟೋ ಈ ರೀತಿ ಹಿಂಗಾಗೋದ್ರಿಂದ ಸಾಕಷ್ಟು ಬಹಳ ನಷ್ಟ ಹೊಂದಿದ್ದಾರೆ. ಸೊ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತೇಳಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಇಂಥ ಸಂದರ್ಭದಲ್ಲಿ ಮಗಳು ಏನು ಸಾನ್ವಿ ಇದ್ದಾರೆ, ಸಾನ್ವಿ ಅವರ ಬಗ್ಗೆಯೂ ಕೂಡ ಒಂದಿಷ್ಟು ಇನ್ಸ್ಟಾದಲ್ಲಿ ಒಂದಿಷ್ಟು ಟ್ರೋಲ್ ಆಗ್ತಾ ಇದೆ ಅಂತೇಳಿ ನಿನ್ನೆ ಪ್ರಶ್ನೆಯನ್ನ ಕೇಳಿದ್ರು. ಇಂಥ ಸಂದರ್ಭದಲ್ಲಿ ಅಂದ್ರೆ ನಿನ್ನೆ ಸುದೀಪ್ ಅವ್ರು ಮಾತಾಡಿದ್ರು. ಅಂದ್ರೆ ನನ್ನ ಮಗಳು ಹೆಂಗೆ ಏನು ಅಂತ ಅಂದ್ರೆ ನನಗ್ ಗೊತ್ತು, ಅವಳು ಹೆಂಗೆ ಏನು ಅಂತ ಹೇಳಿ ನನಗ್ ಗೊತ್ತು ಅಂತೇಳಿ ಅಲ್ಲೇ ಕೌಂಟರ್ ಅನ್ನ ಕೊಡುವಂತ ಕೆಲಸನೂ ಮಾಡಿದ್ರು. ಜೊತೆಗೆ ಇವತ್ತು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಅಂದ್ರೆ ಸುದೀಪ್ ಅವರ ಮಗಳು ಸಾನ್ವಿ ಏನಿದ್ದಾರೆ ಅವರು ಕೂಡ ಇವತ್ತು ಅಂದ್ರೆ ನನ್ನ ದೇಹದ ಬಗ್ಗೆ ಮಾತಾಡುವಂತ, ದೇಹದ ವಿಷಯ ಚರ್ಚೆ ಮಾಡುವ ವಿಷಯವೇ ಅಲ್ಲ ಅಂತೇಳಿ ಇವತ್ತು ಕೂಡ ಟ್ರೋಲ್ ಯಾರು ಟ್ರೋಲ್ ಮಾಡ್ತಾರೆ ಅವ್ರಿಗೂ ಕೂಡ ಇವತ್ತು ಟಾಂಗ್ ಕೊಟ್ಟಿರುವಂತದ್ದು. ಅಂದ್ರೆ ಅವ್ರು ಇಬ್ರು ಒಟ್ಟಾಗಿ ಯಾರೇ ಏನೇ ಮಾಡಿದ್ರು ಕೂಡ, ನಮ್ಮ ಬಗ್ಗೆ ಯಾರೇನೇ ಮಾತಾಡಿದ್ರು ಕೂಡ ನಾವೇನು ಅನ್ನೋದು ಕೂಡ ನಮಗ್ ಗೊತ್ತು ಅಂತೇಳಿ ಟಾಂಗ್ ಅನ್ನು ಕೊಡ್ತಿರುವಂತದ್ದು. ಸಚಿನ್, ಇಲ್ಲಿ ಬಹಳ ಮುಖ್ಯವಾಗಿ ಮಂಜುನಾಥ್, ಇಲ್ಲಿ ಟ್ರೋಲ್ ಮಾಡೋರು, ಟೀಕೆ ಮಾಡೋರು ಇದ್ದೇ ಇರ್ತಾರೆ.
ಯಾಕಂದರೆ ಒಂದು ಕಡೆ ಸ್ಟಾರ್ ವಾರಿಗೆ ಕಾರಣ ಆಗಿರೋದಂತೂ ಸತ್ಯ ಇದು. ಆದರೆ ಅವರು ಸ್ಟಾರ್ಗಳ ಮಕ್ಕಳ ಬಗ್ಗೆ ಯಾಕೆ ಇಲ್ಲಿ ಮಾತಾಡ್ತಾರೆ ಟ್ರೋಲ್ ಮಾಡೋರು? ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಹೇಗೆ ಅಂತ? ಖಂಡಿತ ಸಚಿನ್, ಹೌದು, ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಸ್ಟಾರ್ ವಾರ್ ಶುರುವಾಗಿದೆ. ಸ್ಟಾರ್ ವಾರ್ ಮಾಡುವಂತ ಸಮಯದಲ್ಲಿ ಅದನ್ನು ಕೂಡ ಕೂಲಂಕುಷವಾಗಿ ಯಾರು ಸ್ಪಷ್ಟ ನಿರ್ಧಾರ, ಅವ್ರೇನಾದ್ರು ಸ್ಪಷ್ಟವಾಗಿ ಇಂಥವ್ರ ಬಗ್ಗೆನೇ ಮಾತಾಡ್ತಿದ್ದಾರೆ ಅನ್ನೋದಾದ್ರೆ ಇವ್ರು ಮಾತಾಡ್ಬೇಕು. ಯಾವುದೇ ಅಂದ್ರೆ ಅವರು ಪೈರಸಿ ವಿಚಾರ ಮಾತಾಡ್ಬೇಕಾದ್ರೆ ಇಲ್ಲ ನಮ್ಗೆ ಮಾತಾಡಿದಾರೆ ಅನ್ನೋ ಅಂದ್ಕೊಂಡು ಇವರು ಕೂಡ ಮಾತಾಡಿದ್ದು. ಸೊ ಎಲ್ಲ ಒಂದ್ ಕಡೆ ಈಗ ಕಿಡಿ ಹತ್ಕೊಂಡಂಗಿದೆ. ಸೊ ಹೀಗಾಗಿ ಇವರಿಬ್ಬರು ಸ್ಟಾರ್ ವಾರ್ಗಳ ಮಧ್ಯೆ ಇರ್ಬೇಕಾದ್ರೆ ಈಗ ಕುಟುಂಬವನ್ನು ಎಲ್ಲೋ ಒಂದ್ ಕಡೆ ಸಾರ್ವಜನಿಕ ವಲಯಗಳಲ್ಲಿ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕುಟುಂಬವನ್ನ ತಂದಿರೋದು ನಿಜಕ್ಕೂ ಕೂಡ ತಪ್ಪು. ಸೊ ಹೀಗಾಗಿ ಅವರು ನಾವೇನು ಅನ್ನೋದು ಕೂಡ ಈಗ ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆಲ್ಲ ಯಾರಿಗೆ ಟೀಕೆಗಳು ಮಾಡ್ತಾರೆ ಅವ್ರಿಗೆ ಕೂಡ ತಕ್ಕನಂಗೆ ಈಗ ಅವರಿಂದ ಕೂಡ ನಾವೆತ್ತ ಅಂತೇಳಿ ನಮಗೆ ಗೊತ್ತು ಅಂತೇಳಿ ಅವರು ಕೂಡ ಟಾಂಗ್ ಕೊಡ್ತಿರುವಂತದ್ದು. ಸಚಿನ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.